ಚಂದೋಳಿಯ ರಮೇಶ್ ಯಾದವ್ ಅವ್ರ ಮನೆ ಹತ್ರ ಇದ್ದೀವಿ. ಅವ್ರನ್ನೊಂದು ಭೇಟಿ. ಸರ್ ನಮಸ್ತೆ ರಮೇಶ್ ಯಾದವ್ ಅವರೇ. ಸರ್ ನಮಸ್ಕಾರ. ಏನು ಕೋಚ್ ಹುಡುಗರಿಗೆ ಕೋಚ್ ಹೌದು ಸರ್. ಎಲ್ಲ ಊರಿಂದ ಹುಡುಗರೆಲ್ಲ ಬರ್ತಿದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಟಚ್ ಕೊಡ್ತಿದ್ದೀನಿ. ಅಂದರೆ ನಮ್ಮ ಥರನೇ ಬೆಳಿಲ್ಲ ಅಂತ. ಇದು ಸರ್ ನೀವು IPL ಆಡ್ತೀರಾ ಅಂತೇಳಿ ಫೈನಲ್ ಸೆಲೆಕ್ಟ್ ಆಗಿರೋ ಅಂತ ವರ್ತಮಾನ ಬಂತು ಸರ್. ಸೆಲೆಕ್ಟ್ ಆಗಿದೆ. ನಾನು ಆಟ ಆಡಿ ಬ್ಯಾಟ್ ಬಂದು ಬಸ್ಲೆ ಚಪ್ಪರದ ಮೇಲೆ ಇಟ್ಟಿದ್ದೆ. ಬಸ್ಲೆ ಗೊತ್ತಲ್ಲ, ಬಸ್ಲೆ ಚಪ್ಪರದಲ್ಲಿ ಸಡನ್ಲಿ ಮಳೆ ಬಂದು ಚಂಡೆ ಆಯಿತು. ಮಳೆ ಬಂದು ಚಂಡೆ ಆಗಿ ಬ್ಯಾಟು ಫುಲ್ಲು ಚಂಡೆ ಆಗಿತ್ತು ಸರ್. ಎತ್ತಕ್ಕಾಗಲ್ಲ. ಎಷ್ಟು kg ಆಗಿತ್ತು? ಅದು ಸಡನ್ಲಿ ನಾನು 7.5 kg ಬ್ಯಾಟು, ಅದು ಸಡನ್ಲಿ 15 kgಗೆ ಹೋಯ್ತು ಸರ್ ಚಂಡಿಯಾಗಿ. ಆಮೇಲೆ IPLಗೆ ಹೋಗೋಕ್ಕಾಗಿಲ್ಲ. ಅದೇ ಬ್ಯಾಟ್ ಆಡ್ಬೇಕು. ಅದೇ ಬ್ಯಾಟ್ ಸರ್, ಅದು ನಂದು ಲಕ್ಕಿ ಬ್ಯಾಟ್ ಅಲ್ಲ, ಅದೇ ಬ್ಯಾಟ್ ಆಗಬೇಕು. ಸುಮಾರು ತಂದ್ರು ಇದನ್ನ, ಇದರಲ್ಲಿ ಆಡು ಅಂತ. ಯಾರು ನಮ್ಮ ರಾಹುಲು ಅವರೆಲ್ಲ ಅಲ್ಲಿಂದ ತಂದ್ರು, ಕಳಿಸಿದ್ರು ನನಗೆ. ಆಗೋದಿಲ್ಲ, ನಾನು ಆಸ್ಟ್ರೇಲಿಯಾ ಬರ್ತೀನಿ, ಈಗ ಬರಲ್ಲ. ಹುಡುಗರು ಚೆನ್ನಾಗಿ ಆಡ್ತಾರಲ್ಲ? ಪರವಾಗಿಲ್ಲ ಸರ್, ಪರವಾಗಿಲ್ಲ. ಒಂದು ನಿಮ್ದೇ ಟಚ್? 3 ಗಂಟೆ ಬೆಳಗಿನ ಜಾವ 3 ಗಂಟೆ ಬಂದು ಟಚ್ ಕೊಡ್ತೀನಿ. ಬೆಳಗಿನ ಜಾವ ಒಂದು ಆಡ್ತಾನೆ ಇದಾರಾ? ಆಡ್ತಾನೆ ಇದ್ದಾರೆ ನೋಡಿ. ಈಗ ನೋಡಿ ಅವರೆಲ್ಲ ಆಟ ಆಡಿ ಬಂದಿದ್ದಾರೆ. ಹೌದು ಸರ್, ಇವರೆಲ್ಲ ಅವರೇ ನಿಮ್ಮಲ್ಲೂ ಮದುವೆ ತಿಂತಿದ್ದಾರೆ? ಇಲ್ಲ ಸರ್, ಇಲ್ಲ, ಅದಲ್ಲ. ಎನರ್ಜಿ ಫುಡ್ ಫುಡ್ ಸುಸ್ತಾಗಿರ್ತಾವಲ್ಲ, ಎಂತ ತಿಂತಾರೆ. ಈಗ ಎಲ್ಲಿ ನೀವು ಅಡಿಕೆ ತೆಗೆ ಹೋಗ್ತಿದ್ದೀರಾ? ಇಲ್ಲ ಸರ್, ಅಡಿಕೆನಿಲ್ಲ ಅಡಿಕೆನಿಲ್ಲ ಸರ್. ಇದೇ ಟಚ್ ಆಗುತ್ತಲ್ಲ ಬೆಳಗಿನ ಸಂಜೆ ತನಕ. ಬಿಸಿಲಾಗೆಲ್ಲ ಆಡದೆ 2 ಗಂಟೆ ರೆಸ್ಟ್ ಇರುತ್ತೆ ಅವರಿಗೆ. ಇದ್ಯಾವುದು ಈಗಿರೋದು ಬ್ಯಾಟ್ ಯಾವ್ದು ಸರ್? ಇದು ಯಾರ ನೋಡಿ, ಈ ತರ ಒಂದು MRF ಅಂತ ಇರ್ಬೇಕು ಸರ್ ನಮ್ಮ ಬ್ಯಾಟಲ್ಲಿ. ಇದು MFR ಅಂತ ಹಾಕಿದ್ದಾರೆ. ಇದು ಯಾರ ಕಂಪನಿಯಲ್ಲಿ ಸ್ವಲ್ಪ ದಂಧೆ ಮಾಡ್ತಿದ್ದಾರೆ ಸರ್. ಇದ್ರ ಕೂಡಲೇ ಸಡನ್ಲಿ ಈಗ ಮೀಡಿಯಾದವ್ರನ್ನ ಕರೆಸಿ ಇದೊಂದು ಬ್ಯಾನ್ ಮಾಡಿಸ್ಬೇಕು ಅಂತ ಭಾರಿ ಬೇಜಾರಾಗಿದೆ ಸರ್ ನನಗೆ. ಮೋಸ ಆಗಿದೆ, ಇದೆ ಅನ್ಯಾಯ ಆಗಿದೆ ನೋಡಿ. ಇದು ತೂಕ ಇಲ್ಲ ಸರ್. ಇದು ಒಂದೇ ಕೈಲಿ ಆಡ್ತೀರಾ? ಒಂದೇ ಕೈಲಿ ನೋಡಿ, ಇಷ್ಟೇ ಸಾಧಾರಣ ಒಂದೇ ಕೈಲಿ ನಾನು 6 ಹೊಡೆಯೋ ಜನ, ಗೊತ್ತಲ್ಲ ನಿಮ್ಗೆ. ನೋಡಿದ್ರಲ್ಲ ಮ್ಯಾಚ್ ಎಲ್ಲ. ಇದು ನೋಡಿ ತೂಕನಿಲ್ಲ ನೋಡಿ, ಹೂವ ಹಿಡ್ದಂಗ ಆಗ್ತದೆ. 7.5 kg ಸರ್, ಅದು ಮಾಮೂಲಿ ನಮ್ಮ ಮಿನಿಮಮ್. ಇದು ಎಷ್ಟಿದೆ? ಇದು ಏನು ಅಮ್ಮ ಅಂದ ಇದ್ರೆ 1/4 kg ಇಲ್ಲ. ಎಷ್ಟು ಹೇಳಿ? 1/4 kg. 1/4 kg. ಹಂಗಾಗಿ ನೀವು IPL ಆಡ್ಲಿಲ್ಲ. ತುಂಬಾ ಜನ ಎಲ್ಲ ಅದು ಪಾಪ ನಾನು ನಮ್ಮ ಅಭಿಮಾನಿಗಳಿಗೆ ಎಲ್ಲ ಬೇಜಾರಾಗಿದೆ ನಾನು ಆಡ್ದಿದ್ದು. ಇನ್ನು ಆಸ್ಟ್ರೇಲಿಯಾ ಹೋಗ್ತಿದೀವಲ್ಲ ಸರ್, ಆ ಮ್ಯಾಚ್ ನೋಡ್ಲಿ ಅಂತ ಅವರು ಎಲ್ಲ ಅಭಿಮಾನಿಗಳಿಗೂ ನಾನು ಟೆಸ್ಟ್ ಇಲ್ಲ ಸರ್, ಒನ್ ಡೇ. ಅದು ಟೆಸ್ಟಲ್ಲಿ ಎಷ್ಟು ಸ್ಕೋರ್ ಆಗಿದೆ? ಟೆಸ್ಟಲ್ಲಿ ಸರ್ ಈಗ 17,000 ಚಿಲ್ಲರೆ ಆಗಿದೆ ಸರ್. ಔಟ್ ಆಗಿಲ್ಲ? ಇಲ್ಲ. ಇನ್ನು ಆಡ್ತಾನೆ ಇದ್ದೀರಾ? ಆಡ್ತಾನೆ ಇದೀವಿ ಅಂತ ಗೊತ್ತಲ್ಲ ನಿಮ್ಗೆ, ಇಡೀ ಎಲ್ಲ ಜನತೆಗೆ ಗೊತ್ತಲ್ಲ. ಹೌದೌದು. ಟೆಸ್ಟಲ್ಲಿ ನಿಮ್ಮನ್ನ ಔಟ್ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ. ಹೌದಾ? ಅವ್ನು ಸತ್ತ ಔಟ್ ಮಾಡೋಣ. ಟೆಸ್ಟ್ ಮಾಡಲಿ ಔಟ್ ಇದೆಲ್ಲ ಲಕ್ಕಿ ಬ್ಯಾಟ್ ಸರ್ ನಮ್ದು. MRF ಉಂಟಲ್ಲ, ಇದಲ್ಲ MRF ಬ್ಯಾಟು ನಮ್ಮ ಸ್ನೇಹಿತರು. ಅಲ್ಲ, ಟೆಸ್ಟ್ ಅಲ್ಲಿ ನಿಮ್ಮನ್ನ ಔಟ್ ಮಾಡ್ಬೇಕಂತ ಹೇಳಿ ಕೆಲವರೆಲ್ಲ ಭಾರಿ ಪ್ರಯತ್ನ ಮಾಡಿದ್ರು. ಭಾರಿ ಏನು ಇವನ್ನ ತೆಗಿಬೇಕು, ಇವ್ರ ಟೀಮ್ ಸೋಲ್ಸ್ಬೇಕಂತ ಯಾರಿಂದಲ್ಲ ಆಗ್ಲಿಲ್ಲ ಸರ್. ನಾನು ಕೋಚ್ ತಗೊಂಡಿದ್ದೆ ಅಂತವ್ರ ಹತ್ರನೇ. ನಮ್ಮ ಕೋಚರ್ ಒಬ್ರು ಇಂಗ್ಲೆಂಡಲ್ಲಿ ಇದ್ರು, ಏನಂತ ಡೇವಿಡ್ ಜಾನ್ಸನ್ ಅಂತ. ಅವ್ರ ಕಡೆಯಿಂದ ನಾನು ಕೋಚ್ ತಗೊಂಡಿದ್ದೆ. ಇಷ್ಟವರೆಗೂ ಕಾಪಾಡ್ತಿದ್ವಿ. ಇವರೆಲ್ಲ ಹುಡುಗರು 3 ಗಂಟೆ ಬೆಳಗಿನ ಜಾವ 3 ಗಂಟೆ ಬಂದವರು. ಇವನು ಕಿರಣ್ ಅಂತ, ಅವನು ಪೂರ್ಣೇಶ್ ಅಂತ, ಇವನು ಅವರು ರಮೇಶ್. ಇಂತಿ ಪೂವಪ್ಪ ಎಲ್ಲಿ? ಅವ್ರ ಮಗನೇ ಇವರು. ಆ ಪೂವಪ್ಪ ಅವ್ರಿಗೆ ಆಗಲ್ಲ, ಏಜ್ ಆಯ್ತು. ಅವ್ರ ಮಗ ಬರ್ತಿದ್ದಾರೆ. ಚೆನ್ನಾಗಿ ಆಡ್ತಾರೆ, ಪರವಾಗಿಲ್ಲ. ಹೌದಾ? ಪೂರ್ಣೇಶ ಬೌಲರ್ಸ್ ಅವರು, ಬ್ಯಾಟ್ಸ್ಮ್ಯಾನ್. ಈಗ ನಿಮ್ಮ ಥರನೇ ಎಲ್ಲ ಮಾಡ್ಬೇಕಂತಿದ್ದೀರಾ? ನನ್ನ ಥರನೇ ಬೆಳಿಬೇಕಂತ ನಮ್ದೊಂದು ಬಹುದಿನದ ಆಸೆ. ಹುಡುಗರು ನೋಡ್ಬೇಕು ಹೆಂಗ ಬರ್ತಾರಾ ನೋಡಿ. ಬೌಲಿಂಗ್ ಆ ಕಡೆ ಹಿಡೀರಿ, ಪಿಚ್ ಕಡೆ ನೋಡಿ ಕೂಡ. ಈ ಕಡೆ ಹಾಕಪ್ಪ, ಆಫ್ ಸೈಡ್ ಬಿಡು, ಆಫ್ ಸೈಡು ನೋಡಿ ಸರ್. ಅವನ ಸ್ಟೈಲು, ಅವ್ನು ಲೆಂತ್ ಬೌಲರ್ ಅವನು ಆ್ಯಕ್ಚುಲಿ. ಇವತ್ತು ಮಾತ್ರ ಆ ಥರ ಆಗ್ತಿದ್ದಾನೆ. ಅಲ್ಲ, ಇದು ಈಗ ಫೀಲ್ಡ್ ಕಡ್ಲಿ ಗಿಡ ಎಲ್ಲ ಹಿಂಗೆ ಇದಾವಲ್ಲ, ಹೆಂಗೆ ಕೋಚ್ ಮಾಡ್ತಾರೆ? ಈಗ ನವೀನ್ ಅವರು ಏನೋ ಒಂದು ಎಲ್ಲ ಫೀಲ್ಡ್ ಎಲ್ಲ ರಿಪೇರ್ ಮಾಡ್ಕೊಡ್ತೀನಿ ಹುಡುಗರಿಗೆ ಅಂತ ಹೇಳ್ತಿದ್ದಾರೆ ಸರ್.
ಮತ್ತು ನಾಡಿದ್ದು ಈ ಭಾನುವಾರ ಅಲ್ಲ, ಇನ್ನೊಂದು ಮುಂದಿನ ಭಾನುವಾರ ಅವರೊಂದು ಮ್ಯಾಚ್ ಇಡ್ತಾರೆ ಇಲ್ಲಿ. ಅವಾಗೆಲ್ಲ ಎಲ್ಲ ತಂಡದ ಆಟಗಾರರು ಕ್ರಿಕೆಟ್ ಆಟ ಬಂದು ಆಡಬೇಕು. ಅವತ್ತು ನಾವೆಲ್ಲ ನಿಮ್ಮ ಜೊತೆ ಸಂದರ್ಶನ ಮಾಡ್ತೀವಿ. ಓಕೆ ಬರೋದಾ? ಓಕೆ ಸರ್, ಬಾಯ್ ಸರ್, ಬಾಯ್. ಸುಬ್ಬಣ್ಣ ಅವ್ರಿಗೆ ಇದನ್ನ ಕಳಿಸಿ ಫಸ್ಟು.